ಆಶ್ರಮದ ಪೂಜ್ಯ ಗುರುದೇವ ಆತ್ಮಾನಂದ ಆಶ್ರಮದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪನವರ ಪವಿತ್ರವಾದ ಪಾದಾರವನ್ನು ಅನಂತ ವಂದನೆಗಳನ್ನು ತತ್ಸ್ವರೂಪಿಗಳಾದಂಥ ಪೂಜ್ಯ ಪಂಡಿತಪ್ಪನವರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ವೇದಿಕೆ ಮೇಲೆ ಆಸೀನರಾದಂಥ ಹನುಮಂತನವರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿಯವರೆಗೆ ಇಲ್ಲಿ ಪೂಜ್ಯರು ಆಗಮಿಸಲಿಕ್ಕೆ ಯಾರು ಕಾರಣಕರ್ತರು ಅನ್ನೋದನ್ನು ಎದುರಿಸೋರು ಬಹಳ ಒಂದು ಪುಣ್ಯದ ಕೆಲಸ. ಏನೋ ಜೀವಿಗಳ ಪುಣ್ಯ, ಈ ನಾಡಿನ ಜನರ ಪುಣ್ಯ. ಅಪ್ಪವರು ಇಲ್ಲೇ ಶಿವಾನಂದರವರು ಒಂದು ಅಡ್ಡಾಡಿದ ಇದು ಇಲ್ಲೇ ಸಾಲಿ ಒಳಗೆ ಇಲ್ಲೇ ಸಾಲಿ ಕೊಡ್ತಾರೆ. ಕೆಲವು ಇಲ್ಲೇ ತೊಟಕನಾಳದಾಗ ಇತ್ತು, ಸಾಕಷ್ಟು ಅವ್ರು ಮಾಸ್ತರಿಕೆನೂ ಮಾಡ್ಯಾರ. ಕೆಲವರು ಹೆಚ್ಚಿನ ಇದನ್ನೆಲ್ಲ ಇಲ್ಲೇ ಅವ್ರು ಇದನ್ನು ಮಾಡ್ಯಾರ. 400 ತೊಟಕನಾಳ, 400 ಸಾಧುಗಳು ಅಂತ ಅವ್ರಿಗೆ ಹೆಸರು ಬಂತು. ಸಿದ್ಧಾರೂಢರು 400 ಸಾಧುಗಳನ್ನು ಕರೀಬೇಕು. ಅದಕ್ಕೆ ಈ ಜೀವಿಗಳೆಲ್ಲ ಹಿಂದಿನ ಸಂಸ್ಕಾರವಂತ ಪಡೆದಾರಿಲ್ಲ. ಅದನ್ನು ಕೇಳಿದವರು ಹುಟ್ಟಿಟ್ಟು ಬಂದಿರ್ಬೋದು ಇಲ್ಲಿ. ಇದರಾಗ ಮತ್ತೆ ಒಳ್ಳೆ ಅಂತ ಪುಣ್ಯಾತ್ಮರು ಅದಾರ, ಇಲ್ಲ ಅನ್ನೋಂಗಿಲ್ಲ. ಅವಾಗೇನಾದ ಏನು ಲಾಭ, ದರ್ಶನ ಲಾಭ ಆತಂದ್ರೆ ಅದು ದಾರಿ ಹಿಡಿತಂತ. ಮಹಾತ್ಮರ ದರ್ಶನ ಯಾರ್ಯಾರಿಗೆ ಆಗೈತಿ, ಶಿವಾನಂದಪ್ಪ ಅವ್ರದಾತಿ, ಆತ್ಮಾನಂದಪ್ಪ ಅವ್ರದಾತಿ, ಅವು ದಾರಿ ತಪ್ಪೋದಿಲ್ಲ. ಅವ್ ಹಿಂದಿನ ಕರ್ಮ ಏನೈತಿಲ್ಲ ಅದೆಲ್ಲ ಒಂದು ಭಸ್ಮನ ಅಂತಾರೆ. ಗುರುವಿನ ದರ್ಶನ ನಮ್ಗೆ ಆತಂದ್ರೆ ಅದು ಪಾಪ ಕ್ಷಯ ಆದಂಗ. ಬರೀ ದರ್ಶನದಿಂದ ಅಂತ ಎಷ್ಟೋ ಜಗತ್ತಿಗೆ ಕಲ್ಯಾಣ ಆಕೈತಿ, ಪಾಪಿಗಳಿಗೆ ಪಾಪ ಕ್ಷಯ ಆಕೈತಿ. ಉದಾಸೀನರಿಗೆ ಇನ್ನೊಮ್ಮೆ ಅಂತಹ ವಿಚಾರಗಳು ನಾವು ಸುಳ್ಳ ಕಾಲ ಕಳೆದಿವಲ್ಲ, ಭೇಟಿ ಆಗ್ಲಿಲ್ಲ ಅಂತ ಮರಗ್ತಾರೆ. ಅದರ ಉದಾಸೀನ ಆದವರು ಅಪ್ಪವ್ರಿಗೆ ಯಾಕೆ ಭೇಟಿ ಆಗಲಿಲ್ಲ ನಾವು ಅಂತ ಬರೀ ಇದು ಜಿಜ್ಞಾಸೆ, ಬ್ರಹ್ಮ ಜಿಜ್ಞಾಸೆ ಉಳ್ಳವರಿಗೆ ಮಾರ್ಗದರ್ಶನ ಆಗ್ತದೆ. ಏನು ಪಾಪಿಗಳಿಗೆ ಪಾಪ, ಜಗತ್ತಿಗೆ ಕಲ್ಯಾಣ 4 ನಮೂನಿ ಕಲ್ಯಾಣ ಅಂತ ಬಿದ್ರೋಗಿರ ಅವರು. ಅಂಥ ಕಲ್ಯಾಣ ಜಗತ್ತಿಗೆ ಮಹಾತ್ಮರಿಂದ ಆಗುವಂತ ಕಲ್ಯಾಣ ಯಾರಿಂದನೂ ಆಗುದು. ಆತ್ಮಜ್ಞಾನಿಯಿಂದ ಆಗುವಂತ ಕಲ್ಯಾಣ ಯಾರಿಂದನೂ ಆಗುದಿಲ್ಲ ಜಗತ್ತಿಗೆ. ಅಂಥ ಒಂದು ಕಲ್ಯಾಣವನ್ನು ಮಾಡ್ಯಾರ. ಬರೀ ನಮ್ಮ ಜೀವನ ಚೈತಾರ್ಥ ಅಂತ ಹೇಳಿದ್ರು, ಅದೇನು ನಡೆಯುವಾಗ ನಡೀತೈತಿ. ಅದಕ್ಕೂ ಏನು ಕೊರತೆ ಆಗೋದಿಲ್ಲ. ಮತ್ತೆ ಅಪ್ಪ ಅವರ ಒಂದು ಸದ್ಭಾವದಿಂದ ಯಾರು ಅವ್ರಿಗೆ ನಡ್ಕೋತಾರೆ, ಅವ್ರಿಗೆಲ್ಲ ತರದ ಅನುಕೂಲತೆಗಳು ಆಗ್ಯಾವ. ಇದೇನು ಸುಳ್ಳೋದು. ಮತ್ತೆ ವ್ಯವಹಾರಿಕ ಸಮಸ್ಯೆಗಳು ನಿವಾರಣೆ ಆಕ್ಕವ. ಇದ್ರ ಕಡೆ ತೊಡಗಿದ್ರಂದ್ರೆ, ಸತ್ಸಂಗದೊಳಗನೆ ತೊಡಗೋದ್ರಿಂದ ದೊಡ್ಡ ಲಾಭ ಅದ. ಸತ್ಸಂಗ ಸಿಗುವುದನ್ನ ಬಹಳ ದುರ್ಲಭ. ಏನ್ ಅಂತ ಮಹಾತ್ಮರ ಸಂಘಕ್ಕೆ ಸತ್ಸಂಗ ಅಂತಾರೆ. ಸತ್ವಸ್ತುವಿನ ಅನುಭವವನ್ನು ಪಡೆದಂತ ಅನುಭವಗಳ ಸಂಘ. ಆಗಲೇ ತಾಯಿಯಾಗಿ ನೀಲಮ್ಮ ತಾಯಿ ಹೇಳಿದ್ದು ಬಹಳ ಚಂದ ಹೇಳಿದ್ದ. ಅಪ್ಪ ಅವರು ಹೇಳಿದಂತ ವಿಚಾರ ಸದ್ವಸ್ತುವನ್ನು ಕುರಿತು ಅಂತ ಸಂಘ ಮಾಡಬೇಕು ಅಂತ. ನಾವು ಸತ್ಸಂಗ ಅಂದ್ಕೂಲೆ ಏನೋ ಆಡೋದು, ಬಾರಿಸೋದು, ಕೀರ್ತನ ಮಾಡೋದು ಅಂತ ತಿಳ್ಕೊಂಡಿವಿ. ಹೊರಗಿನ ಸತ್ಸಂಗ ಅಲ್ಲ. ಸದ್ವಸ್ತು ಕೆಡಲಾರದಂಥದ್ದು ಎಂದೂ ನಾಶ ಆಗುತ್ತೆ. ಅದೇ ನಾನಿದ್ದೇನೆ, ಸದ್ವಸ್ತು ನಾನು ಬಿಟ್ಟು ಅನ್ಯವಾಗಿಲ್ಲ. ನಾನೇ ಆ ಸದ್ವಸ್ತು ಇದ್ದೇನೆ. ನನ್ನ ಬಗ್ಗೆ ಕುರಿತು ಕೇಳುವುದು ಅಭ್ಯಾಸ ಮಾಡಬೇಕಾಗಿ, ನಮ್ಮನ್ನು ನಾವು ತಿಳ್ಕೊಳ್ಳೋ ಸಂಬಂಧ ಸತ್ಸಂಗ ಮಾಡಬೇಕಾಗಿ. ಮತ್ತೆಲ್ಲಿ ನಮಗೆ ಸಿಗುದಿಲ್ಲ. ಸತ್ಸಂಗದ ಹೊರತ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಎಲ್ಲಿಯೂ ಇಲ್ಲ ಜಗತ್ತಿನಲ್ಲಿ. ಎಲ್ಲಾರ ಶಾಲೆ ಕಾಲೇಜಿನೊಳಗೆ ಅದು ತಿಳಿಸ್ತಾರ ನೋಡ್ರಿ. ನಿಮ್ಮ ವಿಶ್ವದ ಬಗ್ಗೆ ತಿಳಿಸ್ಕೊಡ್ತಾರೆ, ನಿಮ್ಮ ಬಗ್ಗೆ ಏನಾದ್ರು ತಿಳಿಸ್ಕೊಡ್ತಾರೆ. ಸದ್ವಸ್ತುವಿನ ಬಗ್ಗೆ, ಕೆಡಲಾದಂತಹ ವಸ್ತುವಿನ ಬಗ್ಗೆ, ನಿಮ್ಮ ಇರುವಿನ ಬಗ್ಗೆ ತಿಳಿಸ್ಕೊಡುವಂತವರ ಸಂಘ, ಬ್ರಹ್ಮನಿಷ್ಠ ಅನುಭವಿಗಳ ಸಂಘನ ಸತ್ಸಂಗ. ಅದು ಸಿಗುವುದನ್ನು ದುರ್ಲಭದ. ಮತ್ತ ಆ ಸತ್ಸಂಗದ ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಅದಕ್ಕೆ ನೀವೆಲ್ಲ ಭಾಗ್ಯವಂತರು. ಸೊಟಕನಾಳ ಗ್ರಾಮದ 400 ಗ್ರಾಮ, ಅದನ್ನು ಭಾಗ್ಯವಂತರು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅಂದಾಗ ಅದ್ರ ಮರ್ಮ ಗೊತ್ತೈತಿ. ಗೊತ್ತಿಲ್ಲದವ್ರು ಏನ್ ಮಾಡೋದು ಪಾಪ, ಹೊರಗಿನ ಆಡಂಬರ ಮಾಡ್ಕೋತ ಕೂಡ್ತಾರೆ. ಇದಕ್ಕೆ ಮಹತ್ವ ಏನೈತಿ, ಇದು ಪ್ರಾಣ ಹೋಗ್ತೈತಿ ಅಂದ್ರೂ ಸತ್ಸಂಗವನ್ನು ಬಿಡಬಾರ್ದು ನೀವು ಅಂತ ಅಪ್ಪ ಅವ್ರು ಪದೇ ಶಿವಾನಂದಜವರು ಹೇಳ್ತಿದ್ರು. ಸರಿಯಾದ ಮಾರ್ಗದರ್ಶನ ನಮಗೆ ಎಲ್ಲಿ ಸಿಗ್ತೈತಿ, ನಮ್ಮ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ, ಮುಕ್ತಿಯನ್ನು ಹೊಂದಲಿಕ್ಕೆ ಸರಿಯಾದ ಮಾರ್ಗದರ್ಶನ ಇದೆ ಸತ್ಸಂಗದೊಳಗೆ ಸಿಗುತ್ತೆ.
ಬಾಕಿ ಎಲ್ಲಿ ನಮಗೆ ಸಿಗುದಿಲ್ಲ. ಸತ್ಸಂಗತಿಗಿಂತ ಶ್ರೇಷ್ಠವಾದಂತಹ ಸಾಧನ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಬ್ರಹ್ಮನಿಷ್ಠರ ಸಂಗನ ಸಾಕು ಆತ್ಮ ಸಾಕ್ಷಾತ್ಕಾರಕ್ಕೆ ಅಂತ. ನೀ ಹೆಚ್ಚಿಂದ ಏನೂ ಮಾಡಬೇಕಾಗಿಲ್ಲ. ಆ ಸತ್ಸಂಗದೊಳಗೆ ಏನೋ ತೊಡಗಿ ಅವ್ರು ಹೇಳಿದಂತಹ ವಿಚಾರಗಳನ್ನು ಕೇಳುವುದೊಂದು ಮಾಡಿ, ಇದೊಂದು ಜನ್ಮ ಕೇಳುವುದನ್ನ ಆಗ್ಲಿ, ಅದು ತನ್ನಿಂದ ತಾನೇ ಅದು ದ್ರವಣದ ಬಲ ಜೋರಾದಂಗೆ ಮನನ ಚಲೋ ಆಗ್ತದೆ. ಮನನ ನಿಧಿಧ್ಯಾಸ, ನಿಧಿಧ್ಯಾಸನ ಅದ ಪರಿಪಕ್ವ ಆತಂದ್ರೆ ನಿನ್ಗ ಜ್ಞಾನೋದಯ ಸಮಾಧಿ ಸ್ಥಿತಿ ಅನುಭವ. ಅದಕ್ಕೆ ಕೇಳುವುದು ಬಿಡಬೇಡ್ರಿಪ್ಪ. ಒಂದು ಹೊತ್ತು ಊಟ ಕಟ್ಟಿದ್ರು ಚೈತೇರ ಇದನ್ನು ಶ್ರವಣ ಮಾಡೋದು ಬಿಡಬೇಡ್ರಿ. ಅದು ಹೊಟ್ಟಿ ತುಂಬಿಕೊಳ್ಳೋದು, ಇದು ನೆತ್ತಿ ತುಂಬಿಕೊಳ್ಳೋದು. ಬರೀ ಹೊಟ್ಟಿ ತುಂಬಿಕೊಳ್ಳೋದ ಮಾಡಿದೆ ಅಂದ್ರೆ ಎದಕ್ಕೆ ಪಶು ಪಕ್ಷಿಗಳಿಗೂ ನಮಗೂ ಏನಾಗ್ತದೆ? ನೆತ್ತಿ ತುಂಬಿಕೊಳ್ಳೋ ಕೆಲಸ ನಾವು ಮಾಡ್ಬೇಕಿತ್ತು. ಮನುಷ್ಯನ ಸಮಾಧಾನ ಶಾಂತಿ ಎದರಿಂದ ಸಿಗ್ತೈತಿ? ಸತ್ಸಂಗತಿಯಿಂದ ಸಿಗ್ತೈತಿ. ಮತಿಗೆ ಮಂಗಲವೀವುದು ಆವುದು, ಮತಿಗೆ ಮಂಗಲವೀವುದು ಆವುದು ಉತ್ತಮರ ಸಂಘ. ಉತ್ತಮರು ಯಾರದಾರ? ಜನರಿಗೆ ಹಿತ ಆಗುವಂತ ಮಾರ್ಗವನ್ನು ತೋರ್ಸವ್ರು ಯಾರು? ಹಿತೈಷಿಗಳೇ ಯಾರದಾರ? ಬ್ರಹ್ಮನಿಷ್ಠ ಸದ್ಗುರು. ಅವ್ರಿಗಿಂತ ಇನ್ನೊಂದು ದೇವರು ಯಾವುದೂ ಇಲ್ಲ. ಇನ್ನೊಂದು ಯಾವ್ದಾರ ದೇವ್ರ ಐತೆ ಅಂತ ತಿಳ್ಕೊಂಡವ್ರು ದುರ್ದೈವಿಗಳು. ಬ್ರಹ್ಮನಿಷ್ಠ ಸದ್ಗುರುವಿನ ಹೊರತು ಇನ್ನೊಂದು ಯಾವ್ದಾರ ದೇವರು ಹೆಚ್ಚಿಂದ ಐತೆ ಅಂತ ತಿಳ್ಕೊಂಡವ್ರು ಅವ್ರು ದುರ್ದೈವಿಗಳು ಅಂತ ಇಲ್ಲ. ನ ಗುರೋರಧಿಕಂ ನ ಗುರೋರಧಿಕಂ ಅಂತ. ಬ್ರಹ್ಮನಿಷ್ಠ ಸದ್ಗುರುವಿಗಿಂತ ಶ್ರೇಷ್ಠವಾದದ್ದು ಜಗತ್ತಿನ ಮತ್ತೆ ಅವ್ರಿಗೆ. ಅದಕ್ಕೆ ಅಂಥವರ ಒಂದು ನಂಬಿಕೆ ಯಾರಲ್ಲಿ ಐತಿ, ಅವರ ಇದ್ರ ಇರುವಿಕೆಯಲ್ಲಿ, ಅವರ ತಪಸ್ಸಿನಲ್ಲಿ. ಶಿವಾನಂದರ ತಪಸ್ಸಾತು, ಆತ್ಮಾನಂದ ಅಪ್ಪವರಾತು, ನಿರಂಜನಪ್ಪ ಅವರಾತು, ಈಗಿರಾವ್ರದಾತು, ಅವರ ಪುಣ್ಯಕ್ಕೆ ಎದೇನೇ ಇಲ್ಲ. ಅವರಿಗೆ ಯಾವುದೇ ತರದ ಕೊರತೆ ಇಲ್ಲ. ಅವ್ರಿಗೆ ಎಲ್ಲ ಪಾಪದ ಹೀಗೆಲ್ಲ ರಾಶಿ ಶುದ್ಧವಾದಂಗ ಅವರ ಇದರಲ್ಲಿ ಶ್ರದ್ಧೆ ಇಟ್ಟು ಯಾರು ನಡ್ಕೋತಾರೆ ಅವ್ರಿಗೆ ಎಂದೂ ದುಃಖ ಅನ್ನುವಂಥದ್ದು ಬರುವುದಿಲ್ಲ. ಇದು ಶತಸಿದ್ಧವಾದಂತ ಮಾತಾಯಿತು. ಅದಕ್ಕೆ ನಾವು ವಿಶೇಷವಾದ ನಂಬಿಕೆಯಿಂದ ನಾವು ಅವರು ಹೇಳಿದಂತಹ ವಿಚಾರಗಳನ್ನ ಶ್ರವಣ ಮಾಡಬೇಕು. ಬರೀ ಕೈ ಮುಗಿದು ಕಾಲು ಮುಗಿದು ಭಕ್ತಿ ಎಲ್ಲ, ಅವರು ಹೇಳಿದಂತೆ ನಡ್ಕೊಳ್ಳುದು ಭಕ್ತಿ ಅಂತಂದ್ರೆ. ಅವ್ರು ಹೇಳಿದಂತಹ ವಿಚಾರದಂತೆ ನಾವು ನಡ್ಕೊಂಡಾಗ ಲಾಭ. ಆಲಿಸಿ ಆಚರಿಸಿದಾಗಲವುದು ನರರಿಗೆ ಮುಗಿದ. ಬರೀ ಕೇಳಿ ಅಂತ ಹೋಗೋದಾಗಬಾರ್ದು. ಅದರಂತೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಇದ್ರ ಲಾಭ. ಅದು ಇರ್ಲಿ ಅಂತ ಎಲ್ಲರಿಗೂ ಅದನ್ನು ಗಟ್ಟಿ ಮುಟ್ಟು ಮಾಡುವಂತ ಬೇರೆ ಬಡದ ಅದು ಒಂದು ಪುಣ್ಯ ಬೇಕು. ಬೇರೆ ಯಾರ್ಯಾರಿಗೆ ಅವ್ರ ಶಿಸ್ತಿಗೆ ಅಂತ ಹೇಳ್ಯಾರ ಅವ್ರದ್ದೆಲ್ಲ ಪುಣ್ಯ ಅಂತ, ಅವ್ರಿಗೆ ಆಶೀರ್ವಾದ ಆಗೈತೆ ಅಂತ ತಿಳ್ಕೋಬೇಕು. ಅಪ್ಪ ಅವ್ರು ಯಾರ್ಯಾರಿಗೆ ಬೇದ ಅಗದಿ ಒತ್ತಾಯ ಮಾಡಿ ಹೇಳ್ಯಾರ, ರಂಬೀಶ್ ಹೇಳೋರು ಅವ್ರು ಹಾಳಾಗಿ ಹೋಗ್ಯಾರ. ಉಬ್ಬಿಸಿದವ್ರು ಅವ್ರು ಯಾರ್ಯಾರಿಗೆ ಬೇದ ಶಿಫ್ಟ್ ಮಾಡ್ಯಾರ ಅವ್ರು ಉದ್ದಾರ ಆಗಿದ್ರು. ಅವ್ರ ಪುಣ್ಯ ಆಶೀರ್ವಾದ ಆಗೈತೆ ಅಂತ ತಿಳ್ಕೋಬೇಕು. ಯಾರ್ಯಾರಿಗೆ ಅಪ್ಪ ಅವರು ಶಿಫ್ಟ್ ಗೆದ್ದಾರೆ, ಅವ್ರು ಏನಾರ ಹಂಗಿನಾರ ಅವ್ರು ಶಿಫ್ಟ್ ಗೆದ್ದು ಬಿಡ್ತಿದ್ರು. ಅಪ್ಪ ಅವ್ರು ಗೊತ್ತೈತೆ, ತಮ್ಗೆಲ್ಲ ಗೊತ್ತದ. ಒಳ್ಳೆ ಅವರು ಮರನೇ ದಿನ ಯಪ್ಪ ನೀವು ಹೇಳಿದ್ದಕ್ಕೆ ಶಿಫ್ಟ್ ಗೆದ್ದಕ್ಕೆ ಜಡ್ಡ ಹೋಗೈತ್ರಿ ಅಂತ ಬಂದು ಸಾಕಷ್ಟು ಉದಾಹರಣೆ ಆಗ್ಯಾವ. ಜಾಡಿಸ್ಬಿಡ್ತಿದ್ರು ಅವ್ರು, ನಿಂದ್ರಲಂಗ್ ಬೇಗ ಬಿಟ್ಟಿದ್ರು ಅಪ್ಪ ಅವ್ರು. ನಿರಂಜನ ಅಪ್ಪ ಅವರಾತಿ, ಆತ್ಮಾನಂದ ಅಪ್ಪ ಅವರಾತಿ ಶಿಫ್ಟ್ ಗೆದ್ದೆ ಬೇದ್ರ ಅಂದ್ರೆ ಅವ್ರು ಜಡ್ಡಕ್ಕಿತ್ತು. ಮನೇಂದ್ರ ಯಪ್ಪ ನೀವು ಹಿಂಗ ಅನುಕೂಲ ಎಲ್ಲ ಹೋಗಿದ್ರಿ ಅದು ಜಡ್ಡವ್ರು ಹಿಂಗಾತಿ ನಂಗೆ ಏನು ನಿಮ್ ಪುಣ್ಯಪ್ಪ ನಮ್ಮ ಅಂತೀನಿ ನಿಮ್ದು ಇದು ಅದು ವ್ಯಕ್ತ ಮಾಡಿಬಿಡ್ತಿದ್ದಿಲ್ಲ. ಅಂಥ ಒಂದು ತಪೋ ಶಕ್ತಿ ಅವರಲ್ಲಿ ಇರ್ತದೆ. ಯಾರು ಸಮಾಧಿಯನ್ನು ಹೊಂದಿರ್ತಾರೆ ಆ ಮಹಾತ್ಮರಿಂದ ಏನ್ ಬೇಕಾದ ಸಂಕಲ್ಪಗಳು ಸಿಗ್ತದೆ. ಜೀವಿಗಳ ಕಲ್ಯಾಣಕಾರಿ ಅವರಿಂದ ಸಾಧ್ಯ. ಸಾಮಾನ್ಯ ಜನರಿಗೆ ಅದು ಆಗು ಮಾತಲ್ಲ. ಬರೀ ಶಾಸ್ತ್ರ ಪುರಾಣ ಹೇಳೋರು ಬಹಳ ಮಂದಿ ಇದಾರೆ ಜಗತ್ತಿನೊಳಗೆ. ಸಮಾಧಿ ಹೊಂದಿದ ಮಹಾತ್ಮ ಯಾವನಂತೇಳಿ ಅಂಥವ್ರ ದರ್ಶನ ನಿಮಗೆಲ್ಲ ಆಗೈತೆ. ಅಂಥವ್ರಿಗೆ ಇದೆಲ್ಲ ಅಡ್ಡಾಡಿದ ಸ್ಥಾನ ಪುಣ್ಯ ಸ್ಥಾನ ಆಗಿದೆ. ಸಾಮಾನ್ಯ ಜನರಿಗೆ ಅದು ಗೊತ್ತಾಗುವುದಿಲ್ಲ. ಅದು ಕಾಲ ಕಾಲಕ್ಕೆ ಹಂಗ ನಡೆಯುವುದು. ಎಂದೂ ಅದು ನಾಶ ಆಗುವುದಿಲ್ಲ. ಅದು ಎಂದೂ ಅದನ್ನ ನಾಶ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ತ್ರಿಕಾಲ ಬಾಧ್ಯವಾದಂತಹ ಅವರ ಇರುವಿಕೆಯ ಸ್ಥಿತಿ ಏನೈತಲ್ಲ, ಅಮರದ ಅವ್ರು ಹೇಳಿದಂತಹ ವಾಣಿಗಳು ಕಾಲ ಕಾಲಕ್ಕಂತಹ ಜೀವಿಗಳು ಅದನ್ನ ಮುಂದುವರ್ಸ್ಕೊಂತ ಹಂಗ ನಡೆಯುವುದ. ಅದು ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಅವ್ರು ಸಂಕಲ್ಪ ಮಾಡಿದವು ಎಲ್ಲ ಸ್ಥಾನಗಳು. ಅಲ್ಲೆಲ್ಲಿ ಸಂಚಾರ ಮಾಡಿ ಆ ಜೀವಿಗಳಿಗೆ ಪರಂಪರೆ ಹೆಂಗ ಮುಂದುವರಿದನ. ಅದು ಇದ ವಿಚಾರ ನಡಿಬೇಕು. ಜನರ ಕಲ್ಯಾಣಕ್ಕೋಸ್ಕರ ಇಂತಹ ಆಶ್ರಮಗಳನ್ನು ಮಾಡ್ಕೊಂಡು ಇದು ನಿತ್ಯ ನಡೀಲಿ. ಹೊರಗಿನ ಆಡಂಬರಕ್ಕೆ ಎಷ್ಟು ಮಹತ್ವ ಕೊಡಾಕ್ ಹೋಗ್ಬೇಕು. ಏನೋ ಸದ್ಭಾವದಿಂದ ಮಾಡಿದ್ರು ಅವರು. ಬರೀ ಅದ್ರಾಗೆ ಕಾಲು ಕಳಿಬಾರ್ದು ಅಂತ. ಅದಕ್ಕೆ
ಅವರು ಅದನ್ನು ಬಿಡಿಸಿ ನಮ್ಮಲ್ಲಿ ಜಾತ್ರೆ ಮಾಡಿದ್ರು, ಏನ್ ಮಾಡಿದ್ರು, ಅದನ್ನ 3 ವರ್ಷ ಅಲ್ಲಿ ಕಟ್ ಮಾಡಿದ್ರು. 3ನೇ ವರ್ಷ ಫೋಟೋ ಇಟ್ಕೊಂಡು ಹೇಳಿಲ್ಲ, ತೆಗೆದು ಒದಗ್ ಬಿಡ್ರಿ. ಕಡೆಗೆ ಅದನ್ನು ಕೈ ಬಿಟ್ಟು ಕಡೆಗೆ ನಾವು ಇಲ್ಲಿಂದ ನಾಗ್ನೂರಾಗಿದ್ದಾಗ ಕಳಿಸ್ಕಾರ ಅದನ್ನ ಮುಗಿಸಿ ಬಿಡೋದು. ಆಶ್ರಮ ಬೇಕಾದ ಬಾಗಲ ಕಿಟಕಿ ಮಾಡಿಸಂತೇಳಿ ಏನ್ ಮುಗಿಸಿ. ಅದಕ್ಕೆ ಅಂತ ಆಡಂಬರ ಮಾಡಕ್ ಹೋಗ್ಬೇಡ್ರಿ, ನೀವು ಈ ತತ್ವ ವಿಚಾರದೊಳಗೆ ತೊಡಗಿ ಅಂದ್ರೆ ಲಾಭ. ಇಲ್ಲಾಂದ್ರೆ ಮತ್ತು ಅದ್ರಾಗ ತೊಡಗಿದೆ ಅಂದ್ರೆ ಇದ್ರಾಗ ನೀವು ಮರ್ತು ಬಿಡ್ತೀರಿ. ಅದಕ್ಕೆ ಹೊರಗಿನ ಆಡಂಬರ ಹೆಚ್ಚು ಮಹತ್ವ ಪಡೆಯಲಿ. ಯಾಕೆ ನಾವು ಕಠೋರ ಆಗ್ಬೇಕಾಗಿತ್ತು ಅಂದ್ರೆ ಜೀವಿಗಳ ಕಲ್ಯಾಣಕ್ಕಾಗಿ ಆಗ್ಬೇಕಾಗಿತ್ತು. ಅದಕ್ಕೆ ಅದನ್ನ ಮುಂದುವರ್ಸ್ಬಿಟ್ಟು ಮಾತಾಡಪ್ಪ. ಇನ್ನು ಅವ್ರು ಒಂದ್ ಹೇಳಿಕೆ ಮಾಡಿ ಈಗಂತ ಇವ್ರ ಪಾದ ಪೂಜೆ ಮಾಡುದು ಇವನ್ನೆಲ್ಲ ಬಿಟ್ಬಿಡ, ಮಾಲಿ ಇಂಥವೆಲ್ಲ ಬಹಳ ಕಡಿಮೆ ಆಗ್ಬಿಟ್ಟು. ಅಪ್ಪ ಅವ್ರು ಒತ್ತಾಯ ಮಾಡ್ಯಾವ, ಈ ಸುಮ್ಮನೆ ಅವ್ರು ಆ ಲಕ್ಷ ವರ್ಕ್ ಮಾಡಿ ಕೂತಿರ್ತಿದ್ರು. ಇವರು ಅದ್ರ ಬಗ್ಗೆ ಮೊದಲ ಹೇಳ್ಬಿಟ್ರು, ಅದನ್ನ ಬೇಡ ಬೇಡ ತೆಗೆದೇ ಬಿಟ್ಟರು. ಇದನ್ನ ತಪ್ಪಕ್ಕಿಂತ ಹೆಚ್ಚು ಮಹತ್ವ ಹೆಚ್ಚು ವೇಳೆ ನಾವು ಹೇಳಿದಂತ ವಿಚಾರಗಳನ್ನ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು. ಇದನ್ನ ಮಾಡೋದ್ರಿಂದ ಪಾದ ಪೂಜೆಗಿಂತ ಅದ್ರ ಅಪ್ಪ ಕಟ್ಟಿ ಬಿಡಂತಿದ್ರಪ್ಪ. ನೀವು ಬರೀ ಪಾದ ಪೂಜೆ ಹೂ ಎರ್ಸಿನೇ, ಪತ್ರಿ ಎರ್ಸಿನೇ, ಮಂಗಳಾರತಿಯನ್ನೇ ಅದನ್ನೆಲ್ಲ ಬಿಡಿಸ್ಬಿಟ್ರು. ಯಾಕೆ ಅವ್ನು ಬಿಡಿಸಿದ್ರೆ ಬರೀ ಅದ್ರ ಕಡೆ ಲಕ್ಷ ರೂಪಾಯಿ ಹೊರತು ನಿಜವಾದದ್ದನ್ನ ಮರ್ತು ಬಿಡ್ತೀನಿ. ಅದಕ್ಕೆ ನಮ್ಮ ಇರುವಿಕೆಯನ್ನು ಕುರಿತು ಹೇಳುವುದು ಅಭ್ಯಾಸ. ಶ್ರವಣ, ನಾವು ಯಾರು, ನನ್ನ ಸ್ವರೂಪ ಎಂಬಬೇಕು ಅನ್ನೋದ್ರ ಬಗ್ಗೆ ಅನುಭವಿಗಳ ಮುಖಾಂತರ ಅವರ ವಾಣಿಯನ್ನ ಅರ್ಥಸಹಿತವಾಗಿ ಅವರ ಸಮ್ಮುಖದಲ್ಲಿ ಕುಳಿತು ಕೇಳುವಂತ ಒಂದು ಏನೈತಲ್ಲ ಅಭ್ಯಾಸ, ಅದು ನಡೀಬೇಕು. ಅವರ ಶರೀರ ಇರ್ಲಿಲ್ಲ ಅಂದ್ರೂ ಸುಧಾ ಅವ್ರ ಇರುವಿಕೆ ಐತಿ, ಸದಾ ಐತಿ, ಜಾಗೃತವಾಗೈತೆ. ಅದ್ರ ಕಡೆ ಲಕ್ಷ ಕೊಡ್ಬೇಕಾಗಿತ್ತು. ನಾವು ಬರೀ ಆತ್ಮಾನಂದ್ರ ಶರೀರ ಅಲ್ಲ, ನಾಮರೂಪ ಅಲ್ಲ. ನಾಮರೂಪ ಸತ್ತು ಚಿತ್ತು ಆನಂದ, ಅರಿವು ಇರುವ ಆನಂದದ ಕಡೆ ಲಕ್ಷ ಕೊಡ್ಬೇಕಾಗಿತ್ತು. ನಾನಂತೇಳಿ ನೀವು ಏನಾರು ಮಾಡ್ಕೊತಕೊಂಡಿರ್ತೀರಿ. ನಾನಂದ್ರೆ ನಾಮರೂಪ ಅಲ್ಲ, ನೀವು ನಾಮರೂಪ ಅಲ್ಲ. ನೀವೆಲ್ಲರೂ ಆ ಪರಬ್ರಹ್ಮ ಸ್ವರೂಪನಾದಿರಿ, ನಾನು ಅದೇ. ಅದ್ರ ಕಡೆ ಲಕ್ಷ. ನಾಮರೂಪಗಳೇನದಾವ ತೋರ್ ಇಡಂತಾವು, ಕಲ್ಪಿತ ನಾಮರೂಪಗಳು. ಆತ್ಮಾನಂದ ಅಂದ್ರೆ ಕಲ್ಪಿತ ನಾಮರೂಪ, ಶಿವಾನಂದ ಅಂದ್ರೆ ಕಲ್ಪಿತ ಅಲ್ಲ. ಅದನ್ನ ನೋಡ್ಕೊತ ಕುಂದಿರ್ತೇವೆ ನಾವು. ಆತ್ಮಾನಂದ ಸಾಮಾನ್ಯವಾಗಿ ಆ ಆಕಾರಕ್ಕನ ಹೋಗ್ತೇವೆ ನಾವು. ಆಕಾರ ಕೈ ಬಿಡ್ತೇವೆ. ಆದಷ್ಟು ಅದರಿಂದ ನಾಮರೂಪಗಳಿಂದ ಏನೋ ಮಾರಕ ಆ ರೂಪದಿಂದ ನಮಗೆ ಇಂತಹ ಒಂದು ದಿವ್ಯ ಬೋಧೆಯನ್ನು ಅವರು ಮಾಡಿದ್ರು. ಅದನ್ನು ಸ್ಮಾರಕಕ್ಕಾಗಿ ಅದು ಇಟ್ಟುಕೊಂಡು ಹೊರತು ಬರೀ ಅದ ಆತ್ಮಾನಂದ ಸ್ವರೂಪ ಅಲ್ಲ. ಬಿಡೋದನ್ನ ಆ ರೂಪದಿಂದ ಬಂದು ನಮ್ಮನ್ನು ಎತ್ತರಗೊಳಿಸಿದ್ರು. ನಮ್ಮಲ್ಲಿ ಐತೆ ಅನ್ನೋದನ್ನ ನಮಗೆ ನೆನಪಿಗೆ ತಂದ್ಕೊತಾರೆ. ಅವರ ಶರೀರದೊಳಗಿನ ಪ್ರಾಣವಾಯು ಹೋಗುವ ತನಕ ನಮಗೆ ಇರುವ ಸ್ಥಿತಿಯನ್ನು ಅವರು ತಾವು ಅದನ್ನು ಅನುಭವಿಸ್ಕೊಂಡು ಇನ್ನುಳಿದ ಜೀವಿಗಳನ್ನು ಹೊಂದಲಿ ಎಂದು ಕಳಕಳಿಯಿಂದ ಎದಕ್ ಬೇಕಾಗಿತ್ತು ಅವ್ರಿಗೆ. ಊರ ಅಡ್ಡಾಡಿ ನಾವು ಏನ್ ಪಟ್ಟದನ್ನು ತಿಂದು ಎಲ್ಲಿ ಕಾಯಿಲೆ ಅಲ್ಲಿ ಮಲ್ಕೊಂಡು ಇಷ್ಟೊಂದು ಅನುಕೂಲತೆಗಳು ಇದ್ದಿದ್ದಿಲ್ಲ. ಏನ್ರಿ ಆ ಪೌರಿದ್ದಾಗ ಇಷ್ಟೊಂದು ಅನುಕೂಲತೆಗಳು ಅವಾಗ ಇದ್ದಿದ್ದಿಲ್ಲ. ಎಂತಲ್ಲೇನ ವಾಸ, ಎಂತ ಬಿಡಿ ಸರಿಯಾಗಿ ಸೋತಿದ್ದು ಮನೆಗಳು, ಗುಡಾರ ಇವನು ಕಟ್ಗೆಟ್ಟು ಎಂತಲ್ಲಿ ಸುಧಾ ಅವರು ವಾಸ ಮಾಡ್ಯಾರ. ಸೋರು ಇದ್ರಾಗ ನಾವ್ ಏನ್ ಕೊಟ್ಟದನ್ನು ತಿಂದು ಎಲ್ಲಿ ಅಲ್ಲಿ ಮಲಿಕೊಂಡು ನಮಗ ಬೋಧ್ ಮಾಡಿ ಹೋಗ್ಯಾರ. ಇಷ್ಟೊಂದು ಅನುಕೂಲತೆ ಅವಾಗ ಇದ್ದಿದ್ದಿಲ್ಲ. ಅಪ್ಪ ಅವರು ಈಗದು ಹಿಂಗಾದ್ರು ಇದ್ದಿದ್ರಂತೆ. ಅದು ಏನ ವೈಭವ ಇಟ್ಟಿತ್ತು ಅವಾಗಿನ ಅದಕ್ಕೆ ಅವ್ರಿಗೆ ಅಷ್ಟು ಮಹತ್ವನೂ ಕೊಡ್ಲಿಲ್ಲ. ಲೈಟ್ ಸುಧಾ ಬ್ಯಾಡ ಹೋಗವ್ ನೀನ್ ತಗೊಂಡಿಲ್ಲ. ಇನ್ನೊಂದು ಅವಲಂಬಿಸೋಗಿಲ್ಲ. ಜಗತ್ತಿನ ಯಾವ ವಸ್ತುವನ್ನು ಅವಲಂಬನೆ ಮಾಡೋದೇ ಆರಾಮಿರಾಗ ಗೊತ್ತಲ್ಲ. ಅದೇ ಆಗ್ಬೇಕಾಗಿತ್ತು. ಅದ್ರ ಇಚ್ಛೆ ಯಾಕೆ ಮಾಡ್ತೀನಿ ಅಂತಿದ್ದಪ್ಪ. ಅದಕ್ಕೆ ಜ್ಞಾನಿ ಅಂತ. ಜ್ಞಾನಿಗಳಂದ್ರೆ ಜಗತ್ತಿನ ವಸ್ತುಗಳನ್ನು ಅವಲಂಬನೆ ಮಾಡದೆ ಸ್ವಂತ ಸ್ವರೂಪದ ಅವಲಂಬನದಾಗಿದ್ದವರು. ನಾವು ಅದನ್ನು ಮಾಡ್ಬೇಕಾಗಿತ್ತು. ಯಾಕಂದ್ರೆ ಇವು ಅನಿತ್ಯವಾದದ್ದು ಅದಾವ, ತೋರಿಡಂತಾವ. ಈ ವೈಭವ ಶಾಶ್ವತವಾದದ್ದಲ್ಲ. ಯಾವ ಹೊತ್ತು ಕೈ ಕೊಡ್ತಾವ ಹೇಳಕ್ ಬರೋದಿಲ್ಲ. ಅದಕ್ಕೆ ಇದನ್ನ ಅವಲಂಬನ ಮಾಡಕ್ ಹೋಗ. ಇದನ್ನ ಅವಲಂಬನ ಮಾಡೋರು ಎಲ್ಲರೂ ಮೂರ್ಖರ ಅಂತ ಹೇಳೋದು. ಅದಕ್ಕೆ ನಾವು ಅವರು ಹೇಳಿದಂತಹ ದಾರಿ ಏನೈತಲ್ಲ ಅದನ್ನು ನಾವು ಅನುಕರಣೆ ಮಾಡಬೇಕು. ಬೇರೆ ದಾರಿನೇ ಇಲ್ಲ. ಋಷಿಮುನಿಗಳು ಹೇಳಿದ ಒಂದು ಮಾರ್ಗವನ್ನು ನಾವು ಅನುಕರಣೆ ಮಾಡೋದು ಹೊರತ ಜಗತ್ತಿನ ಯಾವ ಮಾನವನಿಗೂ ಸಮಾಧಾನ ಶಾಂತಿ ಇಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗೈತಿ, ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಾಗಿತ್ತು. ಅಂದ್ರೆ ಋಷಿಮುನಿಗಳು ತೋರಿಸಿದಂತಹ ದಾರಿ ಏನೈತಲ್ಲ ಅದನ್ನ ನಾವು ಅವ್ರ ನಿತ್ಯ ಶ್ರವಣ ಬಿಡಬೇಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ. ನಿಮ್ಮನ್ನ ಕುರಿತು ಸಾಕಷ್ಟು ಜಗತ್ತಿನ ಬಗ್ಗೆ ಅನಾತ್ಮದ ಬಗ್ಗೆ ಹೇಳುವುದು ಮಾಡ್ಯಾವ. ಈಗ ಅದನ್ನ ನಮ್ಮ ಬಗ್ಗೆ ನಾವು ಕೇಳಿಲ್ಲ. ಅದರ ಬಗ್ಗೆ ನಾವು ಹೇಳುವುದು ಮಾಡ್ಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭ ಮಾಡ್ಕೊಡ್ಬೇಕು. ಮನುಷ್ಯ ಕುಲದ ಜನನದ ಲಾಭ ಯಾವುದು, ನಮ್ಮನ್ನು ನಾವು ತಿಳ್ಕೊಳ್ಬೇಕು. ಬರೀ
ಜಗತ್ತಿನ ವಸ್ತುಗಳ ಬಗ್ಗೆ ನಾವು ಅಲ್ಲದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿವಿ. ಅದರಿಂದ ಏನು ಲಾಭ ಇಲ್ಲ. ಸಮಾಧಾನ ಶಾಂತಿ ಐತೆ ನೋಡ್ಕೊಂಡು ಬಹಳ ಸಾಕಷ್ಟು ಜಗತ್ತಿನ ಶಾಣೆತನ ಪಡೆದಂತಿ ನೆಮ್ಮದಿ ಐತೆ ನೋಡ್ಕೊಂಡು ಯಾಕಿಲ್ಲದ್ರೆ ನೆಮ್ಮದಿ ಕೊಡುವಂತಹ ತಿಳುವಳಿಕೆ ಮಾಡಿಕೊಂಡಿಲ್ಲ. ನಿನ್ನನ್ನು ನೀ ಮರ್ತು ನಿನ್ನನ್ನು ಮತ್ತೆ ಅನ್ಯದ ಬಗ್ಗೆ ಎಷ್ಟು ತಿಳುವಳಿಕೆ ಮಾಡಿಕೊಂಡ್ರು ನಿನಗೆ ನೆಮ್ಮದಿ ಸಮಾಧಾನ ಶಾಂತಿ ಸಿಗುತ್ತೆ. ಸಮಾಧಾನ ಶಾಂತಿ ಸಿಗಬೇಕಾಗಿತ್ತಂದ್ರೆ ನಮ್ಮೊಳಗೆ ನಾವು ಯಾವ ರೀತಿ ಅನ್ನುವಂಥ ಜ್ಞಾನವನ್ನು ನಾವು ಮಾಡ್ಕೊಳ್ತೇವೆ. ಅದು ಬ್ರಹ್ಮನಿಷ್ಠ ಅನುಭವಗಳ ಮುಖಾಂತರ ಆ ಜ್ಞಾನ ಸಾಧ್ಯ. ಅವರ ಮುಖಾಂತರ ಕೇಳಬೇಕು ಸರಿಯಾದ ಮಾರ್ಗದರ್ಶನ. ಪುಸ್ತಕದ ಹುಡುಕಿರೋದು ಸಿಗುದಿಲ್ಲ. ದಾರಿ ತಪ್ಪಿಸ್ತಾವು ಪುಸ್ತಕದ ದಾರಿ ತಪ್ಪಿಸ್ತಾವ, ಸರಿಯಾದ ಮಾರ್ಗದರ್ಶನ ಅಲ್ಲಿ ಸಿಗುತ್ತದೆ. ಅದಕ್ಕೆ ಶ್ರುತಿ ಏನ್ ಹೇಳ್ತದೆ, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮ್ಯಂ ಅಭಿಗತಿ ಸುನಿಷ್ಪಾದನಂ. ಎಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಇರ್ತಾರ ಅಲ್ಲಿ ಹೋಗಿ ಕೇಳಬೇಕು. ಶ್ರೋತ್ರಿಯತ್ವ ಇರ್ಲಿಕ್ಕೂ ಬ್ರಹ್ಮನಿಷ್ಠತ್ವ ಇರ್ಬೇಕು ಅಂತಿದ್ರಪ್ಪ. ಶ್ರೋತ್ರಿಯತ್ವವನ್ನು ವೇದೋಪನಿಷತ್ತುಗಳು ಅಭ್ಯಾಸ ಮಾಡಿದವರು ಶ್ರೋತ್ರಿಯ. ಅನುಭವಿಗಳು ಅವ ವೇದೋಪನಿಷತ್ತುಗಳು ಅವ್ರ ಬೆನ್ನು ಹತ್ತವು. ವೇದೋಪನಿಷತ್ತುಗಳು ಅನುಭವಿಗಳ ಬೆನ್ನು ಹತ್ತವು. ಅದಕ್ಕೆ ಅನುಭವಿ ಗುರುಗಳ ಹತ್ತಿರ ನಾವು ಅಂಥವ್ರ ಶುಭದನ್ನು ಬಹಳ ಹುಡುಕಂತ ಹೋಗಿ ನೀವು ಅಂದ್ರಪ್ಪ. ಅಂಥ ಬ್ರಹ್ಮನಿಷ್ಠ ಅನುಭವಿಗಳ ನಿಷ್ಠಾ ನಿರಿಯಾಗಿ ಆ ಭಾವದಲ್ಲಿ ನಿಂತವರು ಬ್ರಹ್ಮನಿಷ್ಠತ್ವ ಅದು ಬರುವುದು ಬಹಳ ಕಠಿಣ. ಅವರಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಬ್ರಹ್ಮನಿಷ್ಠ ಸದ್ಗುರುಗಳಿಂದ ಬರೀ ಶಾಸ್ತ್ರ ಹೇಳೋರಿಂದ ಆಗುದಿಲ್ಲ. ಶಾಸ್ತ್ರ ಹೇಳೋರು ಬಹಳ ಮಂದಿ ಇದಾರೆ ಜಗತ್ತಿನ, ಕೇಳುವುದು. ಆದ್ರೆ ವಿಷಯದ ಆಶಾ ಹೋಗಿರುವುದಿಲ್ಲ. ವಿಷಯದ ಆಶಾ ಹೋಗದ ಹೊರತ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಆಗುವುದೇ ಇಲ್ಲ ಮನಸ್ಸು. ಅದಕ್ಕೆ ವಿಷಯದ ಆಶಾ ಕಳ್ಕೊಳ್ಳೋದ್ರಿಂದ ಈ ಸತ್ಸಂಗವನ್ನು ಮಾಡಬೇಕಾಗಿತ್ತು. ಎರಡು ಸಂಬಂಧ ಸತ್ಸಂಗ ಮಾಡಬೇಕಾಗಿತ್ತು. ಯಾವ ಲಾಭಕ್ಕಾಗಿ? ನಮ್ಮಲ್ಲಿ ವಿವೇಕವನ್ನು ಜಾಗೃತಿ ಮಾಡ್ಕೋಬೇಕಾಗಿತ್ತು. ಬರೀ ನಮ್ಮ ವ್ಯವಹಾರಿಕ ಸಮಸ್ಯೆಗಳನ್ನು ಬಗೆಹರಿಸುವ ಸಂಬಂಧ ಅಷ್ಟೇ ಅಲ್ಲ ಸತ್ಸಂಗ. ಅದರ ಜೊತೆಗೆ ನಮ್ಮಲ್ಲಿ ವಿವೇಕವನ್ನು ಜಾಗೃತಿ ಮಾಡ್ಕೋಬೇಕು. ಅದು ಬಹಳ ಮಹತ್ವದ. ಈ ವ್ಯವಹಾರಿಕ ಸಮಸ್ಯೆಗಳು ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತಾವ ಹೋಗ್ತಾವ. ಅವು ಏನು ಬರುವ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗೂ ಆಗುದಿಲ್ಲ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಓದಕ್ಕಿಲ್ಲ ಅಂದ್ರೆ ಇದ್ರ ಕಡೆ ಲಕ್ಷ ಕೊಡುವ ನಿನಗೇನೂ ಆಗುದಿಲ್ಲ. ಹೆಂಗ್ ನಡೆದ್ರು ಬರಪರಿ ಅನಿಸ್ತದೆ. ಮಹಾತ್ಮ ಹೇಳಿದಂತಹ ನಮ್ಮ ಇರುವಿನ ಸ್ಥಿತಿ ಏನೈತಲ್ಲ ಅದನ್ನ ಅವರು ಅದ್ರ ಕಡೆ ಲಕ್ಷ ಕೊಡ್ರಿ, ನಿಮ್ಮ ಬಾಳೆ ಏನಾದ್ರೂ ನಿಮ್ಗೆ ಬಾಧೆ ಆಗುದಿಲ್ಲ. ಹೆಂಗ್ ಹೇಳಿದ್ರು ಬರಪರಿ ಇರ್ತದೆ. ಯಾರಿಗಾಗೈತಿ? ನಾ ಅಲ್ಲದ್ರೊಳಗಾಗೈತಿ. ನಮ್ಮೊಳಗೆ ಏನೂ ಆಗಿಲ್ಲಲ್ಲ. ನಾವು ಅಲ್ಲದನ್ನು ನಾವಂತ ತಿಳ್ಕೊಂಡು ಬಳಲಿಕ್ಕಂತೇವಿ. ನಾವು ಯಾರ ರೀತಿಯನ್ನು ತಿಳುವಳಿಕೆ ಗಟ್ಟಿ ಮಾಡ್ಕೊಂಡಿ ಅಂದ್ರೆ ಬಳಲಿಕ್ಕೆಲ್ಲ ತಪ್ಪೈತಿ. ಅದಕ್ಕೆ ನಾವು ಗಟ್ಟಿ ಮಾಡ್ಕೊಳ್ಳೋ ಸಂಬಂಧ ಈ ಅಭ್ಯಾಸ ಬೇಕಾಗಿದೆ. ಆತ್ಮನ ನಾನು, ಬ್ರಹ್ಮನ ನಾನು, ದೇವರ ನಾನಿದ್ದೇನೆ ಅನ್ನುವಂತಹ ತಿಳುವಳಿಕೆಯನ್ನು ನಾವು ಗಟ್ಟಿ ಮಾಡ್ಕೊಳ್ಬೇಕಾಗಿದೆ. ಇದನ್ನ ಮಾಡ್ಕೊಂಡಾಗ ಮನುಷ್ಯನ ಜನ್ಮಕ್ಕೆ ಬಂದುದಿಲ್ಲ. ಇಲ್ಲ ಮತ್ತು ನಾವು ಅನ್ಯ ಭಾವನೆಯೊಳಗೆ ನಾವು ಅದೇ ಇದ್ರೊಳಗೆ ಶರೀರದ ನಾನು, ಇಂದ್ರಿಯಗಳ ನಾನು, ಮನಸ್ಸನ್ನ ಅಲ್ಲದನ್ನ ಹಿಡ್ಕೊಂಡು ಕಾರ ಅದರಾಗ ಬಿದ್ದು ಜನ್ಮಾಂತರ ತಿರುಗು ಬಾಳೆ ಬರ್ತದೆ. ಅದಕ್ಕೆ ತಪ್ಪಿಸ್ಕೋಬೇಕಾಗಿತ್ತು. ನಾನು ಯಾರು? ನಾನು ಅಲ್ಲದ್ಯಾರು? ನಾನು ಅಲ್ಲದನ್ನೆಲ್ಲ ಕೈ ಬಿಟ್ಟು ತಾನೇ ತಾನಾಗಿ ಬಿಳಿ ಮಠ ನಿರಂತರವಾಗಿ ಅಭ್ಯಾಸವನ್ನು ನಾವು ಮಾಡಬೇಕಾಗಿದೆ. ಅಂತವರ ಸಂಘವನ್ನು ಬಿಡಬಾರದು. ಮಹಾತ್ಮರ ಸಂಘ ಪೂರ್ಣ ಸ್ಥಿತಿಯನ್ನು ನಾವು ಹೊಂದುವರೆಗೂ ಮಹಾತ್ಮರ ಸಂಘವನ್ನು ನಾವು ಬಿಡಬಾರದು. ಸ್ವತಃ ನಮಗೆ ವಿಚಾರ ಮಾಡಿ ಅದನ್ನು ಅನುಭವಿಸುವ ಸಾಮರ್ಥ್ಯ ಬರುವವರೆಗೂ ನಿರಂತರವಾಗಿ ಅಂತಹ ಸತ್ಸಂಗಗಳನ್ನು ನಾವು ಕೊಡಬೇಕಾಗಿತ್ತು. ಅದಕ್ಕೆ ಇಂತಹ ಸತ್ಸಂಗವನ್ನ ನಾವು ನೀವೆಲ್ಲ ಏನದೇವಲ್ಲ ಅಂಥ ಒಂದು ಆ ಹಿಂದಿನ ಸಂಸ್ಕಾರ ಇದರಿಂದ ಕೂಡೇವಿಲ್ಲ. ಮಹಾತ್ಮರ ಒಂದು ಸಿಗಬೇಕಾದ್ರೆ ಹಿಂದಿನ ಸಂಸ್ಕಾರ ಇದೆ. ಅವರ ಹಿಂದಿನ ಸಂಸ್ಕಾರ ಪುಣ್ಯ ಇರಲಿಲ್ಲ ಅಂದ್ರೆ ಇಲ್ಲಿ ನಮ್ಗೆ ಕಿವಿ ಬೀಳತ್ತಿದ್ದಿಲ್ಲ ಈ ಮಾತು. ಇದನ್ನು ನಾವು ಸಿಕ್ಕಂತ ಸತ್ಸಂಗದ ಸದುಪಯೋಗ ಮಾಡ್ಕೊಳ್ಳೋದು ಅದು ಬಹಳ ಮಹತ್ವದ. ಸರಿಯಾಗಿ ಇದನ್ನು ಶ್ರದ್ಧೆಯಿಂದ ಕೇಳಿ ಮನನ ಮಾಡಿ ಅಂತಃಕರಣ ಪರಿಪಕ್ವ ಮಾಡಿಕೊಂಡು ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ನಾವು ಮಾಡಬೇಕಾಗ್ತದೆ ನಿರಂತರ. ಇದೇ ನಮ್ಮ ದಂಧೆಗೆ, ಇದೇ ನಮ್ಮ ಕಾಯಕ. ಉಳಿಸಿದ ಯಾವುದು ನಾವು ಕಾಯಕ ಅಲ್ಲ. ಹೊಟ್ಟೆ ತುಂಬುವ ಕಾಯಕ ಮಾಡೋದು ಜನ ಮಾತ್ರ ಮಾಡ್ಕೊತ ಬಂದೇವ. ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು, ಮಕ್ಕಳು ಮರಿ ಹಿಡಿದು ಅದೆಲ್ಲ ಜನ್ಮಾಂತರ ಎಷ್ಟೋ ಜನ್ಮಗಳಲ್ಲಿ ಮಾಡೈತಿ. ಎಷ್ಟೋ ಶರೀರಗಳ ಪಟ್ಟಿ ಅದಕ್ಕೆ. ಇದೊಂದು ಜನ್ಮದಾಗ ಇದನ್ನ ಮಾಡ್ಕೋ ಈ ಲಾಭ. ಪುನಃ ಮನುಷ್ಯನ ಜನ್ಮ ಬರ್ತೈತಿ ಅನ್ನೋದು ಬರಸಿಲ್ಲ. ಮೊದಲು ಇದನ್ನ ಕೆಲಸ ಮಾಡ್ಕೋ. ಇದು ಶರೀರ ಹೋಗೋದ್ರೊಳಗಾಗಿ ಏನೋ ಸಣ್ಣನು ಸಿಕ್ಕದ ಸಿಗುವುದು ದುರ್ಲಭ. ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಆಗುವುದು ದುರ್ಲಭ. ಅಂತ ಇಚ್ಛಾ ಆದಾಗ ಮಹಾತ್ಮ ಮಾರ್ಗದರ್ಶನ ಸಿಗೋದು ದುರ್ಲಭ. ಮತ್ತೆ ಅದನ್ನು ಸರಿಯಾಗಿ ಉಪಯೋಗ ಮಾಡೋ ಪ್ರಯತ್ನ ಮಾಡಿ ಅದನ್ನು ಹೊಂದೋದು ಬಹಳ ದುರ್ಲಭ. ಎಲ್ಲ ಅನುಕೂಲ ಐತಿ, ಆದ್ರೆ ನಮ್ಮ ಪ್ರಯತ್ನ ಇಲ್ಲ. ಮುಕ್ತಿ ಇಚ್ಛಾ ಇದ್ರೆ ಬರ್ತೈತಿ. ಉತ್ಕಟ ಇಚ್ಛಾ ಇದ್ರೆ ಪ್ರಯತ್ನ ಮಾಡಾಕತ್ತೈತಿ. ನಮಗೆ ಮುಕ್ತಿ ಇಚ್ಛಾ ಇಲ್ಲ. ಬಾಳೆ ನಾಟಕ ಮಾಡ್ಕೋಬೇಕು, ನಾನು ಶ್ರೀಮಂತ ಆಗ್ಬೇಕು, ಬಹಳಷ್ಟು ಭೋಗ ಭಾಗ್ಯಗಳನ್ನು ಹೊಂದಬೇಕು. ಮಹಾತ್ಮರ ಸಂಪರ್ಕದಿಂದ ಇಂಥವನ್ನ ಆಶೆ ಐತಿ ನಮಗೆ. ಬರೇ ಇದನ್ನ ಇಟ್ಕೊಂಡು ಕೂತ್ರೆ ಉಪಯೋಗ ಇಲ್ಲ. ಅದೆಲ್ಲ ಹಾಳಾಗಿ ಹೋಗುದು.
ಮತ್ತು ವಿಷಯದ ಕಡೆನ ಹೊಕ್ಕೇನೆ ಅಂತಂದ್ರೆ ಅದರಿಂದ ನಿಮ್ಗೆ ತೃಪ್ತಿ ಇಲ್ಲ ಅದನ್ನ ಮಾಡ್ಕೊತ ಆಕೈತಿ. ಮಹಾತ್ಮರ ಸಂಪರ್ಕದಿಂದ ಏನೆಲ್ಲ ಸಾಧ್ಯ ಐತಿ, ಆದ್ರೆ ಅದರಿಂದ ಅದು ಉಳಿಸನೇ ಇಲ್ಲ, ಮತ್ತು ದುಃಖ ಪಡಬೇಕಾಗ್ತದೆ. ದುಃಖದಿಂದ ಬಿಡುಗಡೆ ಆಗ್ಬೇಕನ್ನಾಗಿದ್ರೆ ವಿಷಯದ ಆಶೆಯನ್ನು ನಾವು ಕಳ್ಕೋಬೇಕಾಗ್ತದೆ. ವಿಷಯದ ಆಶೆ ಕಳ್ಕೋಬೇಕಾಗಿತ್ತಾರೆ ನಿರಂತರ ಸತ್ಸಂಗ ಮಾಡ್ತೀವಿ. ಅವಾಗ ವಿವೇಕ ಜಾಗೃತ ಆಗ್ತದೆ. ವಿವೇಕ ಜಾಗೃತ ಆದಾಗ ತನ್ನಿಂದ ತಾನೇ ವಿಷಯ ದರ್ಶನ ಆಗ್ತದೆ, ವೈರಾಗ್ಯ ಬರ್ತದೆ. ಅವಾಗ ಆತ್ಮಾನುಸಂಧಾನದ ಅಭ್ಯಾಸ ನಮ್ಮಲ್ಲೇ ಆನಂದದ ಅನ್ನುವಂತ ತಿಳುವಳಿಕೆ ನಮ್ಗೆ ಅದನ್ನ ಮಾಡ್ಕೊಳಕ್ ಬರ್ತದೆ. ಅನ್ಯರ ಕಡೆ ಮನಸ್ಸು ಹೋಗುದಿಲ್ಲ, ಅದ್ರಾಗ ಏನೂ ಸಿಗುದಿಲ್ಲ ಅನ್ನೋದು ಹಕ್ಕಿಕತಿ ಗೊತ್ತಾಗೋ ಮಟ ಅದ್ರ ಮ್ಯಾಗಿನ ಆಸಕ್ತಿ ನಮ್ಗೆ ಹೋಗುದು. ವಿಷಯದಲ್ಲಿ ಸುಖ ಬುದ್ಧಿ ಲೋಪ ಆಗುದು, ಸುಖ ಸಿಗತ್ತೆ ಅನ್ನೋ ತಿಳುವಳಿಕೆ ಎಲ್ಲ ಹೋಗ್ಬೇಕು. ಅದನ್ನ ಕಳ್ಕೊಳ್ಳೋ ಸಂಬಂಧ ಇದನ್ನ ಸತ್ಸಂಗವನ್ನು ಮಾಡಬೇಕಾಗಿದೆ. ಯಾರು ಹೇಳುವುದಿಲ್ಲ ನಮ್ಗೆ ಇದ್ರ ಬಗ್ಗೆ, ಯಾರು ಹೇಳುದಿಲ್ಲ. ಎಲ್ಲ ಸ್ವಾಮಿಗಳು ಸನ್ಯಾಸಿಗಳನ್ನ ಅವರೆಲ್ಲರೂ ವಿಷಯದ ಹುಚ್ಚಿ ಹತ್ತವ್ರನ್ನ ಅದಾರ. ನಿಜವಾದದ್ದನ್ನು ತಿಳಿಸಿ ನಮ್ಮ ನಿಜವಾದ ಸುಖದಲ್ಲಿ ನೆಲೆಯಾಗಿ ನಿಲ್ಲುವಂಗ ನಮ್ಗೆ ಮಾರ್ಗದರ್ಶನ ಮಾಡೋರು ಎಲ್ಲಿ ಸಿಗ್ತಾರೆ ಜಗತ್ತಿನೊಳಗೆ? ಹುಡುಕ್ಯಾಡ್ಕೊತ ಹೋಗಿ ನೀವು ಅಂದ್ರೆ ಅಪ್ಪು ಯಾರೂ ಸಿಗುವುದಿಲ್ಲ ನಮ್ಗೆ. ಅದಕ್ಕೆ ಅವರ ಸಂಘ ನಮ್ಗೇನೋ ಪುಣ್ಯ ಸಿಕ್ಕದೆ ಅದರ ಸದುಪಯೋಗ ನಾವು ಮಾಡ್ಕೋಬೇಕಾಗಿದೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಂತ ಪಾಪಿಗಳೇ ಯಾರು ದುರ್ದೈವಿಗಳು. ಮತ್ತು ಏನು ನಿತ್ಯನ ನೈಜರಲ್ಲಿ ಇನ್ನೊಂದು ಸ್ನಾನ ಮಾಡಿ ಪವಿತ್ರವಾದಂತಹ ಸ್ನಾನ ಪುಣ್ಯಾಶ್ರಮವನ್ನು ಮಾಡಿ ಈ ವಿಚಾರಗಳನ್ನು ಹೇಳುವುದು ಕೇಳುವುದು ನಗರ ಬಗರ ಕೆಲಸ ಎಲ್ಲಿ ಸಿಗುದಿಲ್ಲ ನಿಮಗೆ. ಅವು ವಿಚಾರಗಳು ಸ್ವತಃ ನಡಿಬೇಕು. ಹಗಲಿರುಳೆನ್ನದೇ ಅಂತ ಅಭ್ಯಾಸ ಮಾಡೋದು ಮುತ್ಕಡಿತ ಚಾಲು ಆಗೈತೆ ತಾನ ಅದ್ರೊಳಗೆ. ಅದ್ರ ರುಚಿ ಹೆಚ್ಚಂದ್ರೆ ಬಿಡುದನ ಇಲ್ಲಿ ನೀವು ಅಂತ. ಅದಕ್ಕೆ ರುಚಿ ಹಚ್ಚು ಮಠ ನಾವು ಇದನ್ನ ಪ್ರಯತ್ನ ಪೂರ್ವಕವಾಗಿ ಅದಕ್ಕೊಂದು ಸವಿ ಹಚ್ಚಬೇಕು. ಒಳಗೆ ನನ್ನಲ್ಲಿ ಆನಂದದ ಅನ್ನೋ ಸವಿ ಒಂದು ಹೆಚ್ಚಂದ್ರೆ ಹೊರಗಿನ ಕಡೆ ಒಳ್ಳೆ ನೋಡುದು. ಉದಾಸೀನ ಆಕೆ ನಾವು ವಿವೇಕದಲ್ಲಿ ಜಾಗೃತ ಆಗ್ತದೆ. ಸತ್ಸಂಗದ ಬಲದಿಂದ ಇಂಥ ಒಂದು ವೃತ್ತಿಯ ತಯಾರಿಕೆ ವೈರಾಗ್ಯವನ್ನಲ್ಲಿ ಪ್ರಾಪ್ತಿ ಆಗ್ತದೆ. ನನ್ನಲ್ಲೇನ ಐತಿ, ನಾ ಎಂತ ಸಾಮರ್ಥ್ಯ ಐತಿ ಅನ್ನುವಂತ ಅನುಭವ ಅವನಿಗೆ. ನಾನೇ ಆತ್ಮಾನಂದ ಸ್ವರೂಪ ಇದ್ದೀನಿ, ನಾನೇ ದೇವರಿದ್ದೀನಿ ಅನ್ನುವಂತ ಅನುಭವ ಅವನಿಗೆ ಸತ್ಸಂಗದಿಂದ ಇಂಥ ಲಾಭ. ಅದಕ್ಕೆ ಸತ್ಸಂಗದೊಳಗೆ ನಾವು ತಪ್ಪುಗೋಬಾರ್ದು. ಸತ್ಸಂಗವನ್ನು ದಿನನಿತ್ಯ 2 ವೇಳೆ ಸತ್ಸಂಗದೊಳಗೆ ನಾವು ಕಾಲ ಕಳೆಯಬೇಕು. ಅಂದಾಗ ಏನಾರ ದಾರಿ ಹಿಡಿದೈತಿ. ಏನು ಇದನ್ನು ತಗೋತಿರಲ್ಲ, BP ಹೆಸರ ಗಿರ ಒಂದು ಗುಳಿಗಿ ಒಂದು ಈ ಹೆಸರುಗಡೆ ಒಂದೇ ದಿನ ಬಿಟ್ಟು ಅಂದ್ರೆ ಸಾಯಿ ಜನ ಎದರ್ಕಿಗೆ ಹಾಕಿ ತಗೋತಿರ್. ಹಂಗ ಈ ಗುಳಿಗಿ ಬಿಡಾಕ್ ಹೋಗ್ಬಾರ್ದು. ಮುಂಜಾನೆ ಒಂದು ಗುಳಿಗಿ, ಸಂಜೆ ಒಂದು ಗುಳಿಗಿ ತಪ್ಪಿಸಬಾರ್ದು. ಅಂದ್ರೆ ಕಂಟ್ರೋಲ್ ಮನಸ್ಸಿಗೆ ಸಮಾಧಾನ ಹೆಂಗ್ ಇರ್ತೈತಿ. ಇದು ಕೇಳೂರ್ಲೆ ಬಿಟ್ರಿ ಅಂದ್ರೆ ನೋಡಿ ಹೆಂಗ್ ಇರ್ತೈತಿ. ಇವತ್ತು ಯಾಕೋ ಶಾಸ್ತ್ರಕ್ಕೆ ಹೋಗಲಿಲ್ಲ, ಮನಸ್ಸಿಗೆ ಹೇಳ್ಕೊತ ಇದ್ದವರಿಗೆ ಆಗಾಗನ ಸಮಾಧಾನ ಆಗ್ತೈತಿ. ಆ ವಿಚಾರಗಳನ್ನು ಕೇಳಿದಾಗ ಅದು BP ಗುಳಿಗೆ ತಗೋಕ್ಕಿಂತ ಶ್ರೇಷ್ಠ. ಈ BP ಗುಳಿಗೆ ಅದು ಬೇಕಾಗ್ಯಾವ. ಇದನ್ನು ಮನಸ್ಸು ಬರ್ತದೆ ಕೇಳಿದ್ರೆ ಮನಸ್ಸಿಗೆ ಸಮಾಧಾನ. ಮನಸ್ಸಿನ ಇದರಿಂದ ಮನುಷ್ಯ ಶಾರೀರಿಕ ಎಷ್ಟು ಆರೋಗ್ಯ ಸುಧಾರಿಸ್ತದ್ರಿ. ಆಹಾರ ವಿಹಾರಾದಿಗಳಿಗಿಂತ ಮಾನಸಿಕ ವ್ಯಥೆಯಿಂದ ಶರೀರದ ರೋಗಾದಿಗಳು ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತಾವೆ. ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಕೊಡುವಂತಹ ವಿಚಾರಗಳನ್ನು ನಿತ್ಯ ನಾವು ಕೇಳುವುದರಿಂದ ನೀವು ಯಾವ ಗುಳಿಗೆ ತಗೊಳ್ಳೋ ಅವಶ್ಯಕತೆ ಬರುವುದಿಲ್ಲ, ಯಾವ ಔಷಧವೂ ತಗೋಬೇಕಾಗಿದೆ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೊಂಡು ನೀವು. ಋಷಿಕೇಶ್ವರದಲ್ಲಿ ಇದನ್ನು ಬಹಳ ಒತ್ತು ಕೊಟ್ಟು ಹೇಳ್ಯಾರ. ಅವರು ಡಾಕ್ಟರ್ MBBS ಡಾಕ್ಟರ್ ಇದ್ರು. ಈ ಗುಳಿಗೆ ತಗೋರಿದ್ರು. ಈ ವಿಚಾರದ ಗುಳಿಗೆ ಆ ಶಾರೀರಿಕ ಇರೋದ್ರಿಂದ ಈ ಗುಳಿಗೆ ತಗೋ ನಿಮಗೆ ಎಷ್ಟು ಸುಧಾ ಹೋಗ್ತೈತಿ. ಅವ್ರು ಹೇಳಿದಂತ ಅಂತಹ ಗುಳಿಗೆ, ಅಂತಹ ವೈದ್ಯರು, ಭವರೋಗ ವೈದ್ಯರು. ಈ ರೋಗ ಅಲ್ಲ, ಶರೀರ ರೋಗ ಅಷ್ಟ ಅಲ್ಲ, ನಿನ್ನ ಜನ್ಮಾಂತರ ಹುಟ್ಟುವುದು ಸಾಯುವುದರಿಂದ ನಿನಗೆ ಬಿಡುಗಡೆ ಹಾಕಿ ಈ ಔಷಧ ತಗೋದ್ರಿಂದ. ಅದಕ್ಕೆ ಸತ್ಸಂಗದೊಳಗೆ ಅದು ಸಿಗ್ತದೆ. ಅಂತಹ ಔಷಧ ನಮ್ಗೆ 2 ಹೊತ್ತು ಕನಿಷ್ಠ ಹೇಳ್ಯಾರ. ನಿರಂತರ ಕೊಡಬೇಕಂತದ್ದು ಐತಿ. ನಿರಂತರ ಕೊಡಬೇಕು ನಮ್ಗೆ ಏನ್ ಯಾಕೈತಿ? 2 ಹೊತ್ತಾರೆ ನಾವು ಇದ್ರೊಳಗೆ ಬೇಡ ಕಡಿಮೆ. ಪೆನ್ಷನ್ ಜನರಿಗೆ ಒತ್ತು ಕೊಟ್ಟು ಹೇಳ್ಯಾರ. ಈ ಕೆಲಸ ಏನಿರ್ತೈತಿ, ಪೆನ್ಷನ್ ಜನರು ಆಶ್ರಮಗಳನ್ನು ಅದರ ಸಂಬಂಧ ಮಾಡ್ಯಾರ. ಇದ್ರೊಳಗೆ ಹಿಂದಿನವ್ರಿಗೆ ಸಹಿತ ಮಾರ್ಗದರ್ಶನ ನೀವು ಆಗ್ಬೇಕು. ನಮ್ಮ ಎಲ್ಲ ಹಿರಿಯರು ಅಲ್ಲೇ ಹೋಗ್ಯಾರ. ನಾವು ಅದನ್ನ ಮಾಡೋದು ಅಂತ ಅವಕ್ಕೂ ಪ್ರೇರಣೆ ಆಗ್ಬೇಕು. ಮತ್ತೆ ನೀವು ಹೇಳುವುದು ಮಾಡಿ ಮತ್ತು ಅವು ಸುತ್ತಮುಟ್ಟಿ ಕಾರವಾರ ಮಾಡಕತ್ತಂದ್ರೆ ಏನು ಹೇಳಿದ್ದು ಕೇಳಿದ್ದು ಹಿಂಗ್ ಮಾಡ್ತಾವೆ. ಇವೇನ್ ಮಾಡೋದು ಬಿಡೋದು. ಅದ್ರಾಗ ಏನೈತಿ ಬಿಡೋದು. ಅವಕ್ಕೂ ಅದ್ರಾಗ ಇದ್ರ ಮನಸ್ಸು ಆಗೋದಿಲ್ಲ, ಆ ಕಡೆ ಹೋಗ್ಬೇಕಂತ. ಅದಕ್ಕೆ ನಾವು ಆದರ್ಶ ಆಗ್ಬೇಕಾಗಿತ್ತು. ಹಿರಿಯರನ್ನು ನೋಡಿದ್ರೆ ಇದ್ರೊಳಗೆ ತೊಡಗಿದ್ರೆ ಲಾಭ ಏನೈತಿ ಅನ್ನೋದನ್ನ ಅವಕ್ಕೂ ಮನದಟ್ಟು ಮಾಡಿಕೊಟ್ಟು ಅವು ಇತ್ತಾಗ ಬರುವಾಗ ನಾವು ಹಿಂದಿನ ಪೀಳಿಗೆಗೆ ಮಾರ್ಗದರ್ಶನ ನಾವು ಮಾಡ್ಬೇಕು. ಸತ್ಸಂಗದೊಳಗೆ ನಾವು ಪೆನ್ಷನ್ ಆದ್ಮ್ಯಾಗ ಇದ್ರೊಳಗೆ ಕಾಲ ಕಳಿಬೇಕು. ಹೆಚ್ಚು ಹಿಂದಿನ ಕಾಲ ಕಳೆದಿಲ್ಲ. ಏನಾಗಿತ್ತು ಮಕ್ಕಳು ಎಲ್ಲ ಶರೀರ ಮುಪ್ಪಾಗುವವರೆಗೂ ಅದನ್ನ ಮಾಡಿದಿಲ್ಲ. ಬಾಯಿ ಪಗಡಾತು, ಮುಕ್ಕಳು ತಗಡಾತು, ಇನ್ನೂ ಹೊಳಿವಲ್ದು ನಿನಗಂತಿದ್ರು.
ಯಾವ ತರದಿಂದ ಹೇಳಿದ್ರು ನಮ್ಗೆ ಇನ್ನೂ ಹೊಳಿ ಬಂದ್ರು. ಶಿಫ್ಟ್ ಮಾಡಬೇಡಿ ಹೇಳ್ತಿದ್ರು, ಬರೀ ಈ ಕಡೆ ತಿಳ್ಕೋರಿ, ಸುಳ್ಳ ಯಾಕೆ ವೇಳೆ ಕಳಿಸಿ. ಅದಕ್ಕೆ ಅಂತಹ ವಿಚಾರವನ್ನ ಅಮೂಲ್ಯವಾದಂತಹ ಮಾತುಗಳು ಇದಾವಲ್ಲ, ಅದು ತಪ್ಪದೆ ಮನಸ್ಸು ಕೊಟ್ಟ ನಾವು ಶ್ರದ್ಧೆಯಿಂದ ಕೇಳಿ ನಾವು ನೀವೆಲ್ಲ ಇನ್ನೂ ಟೈಮ್ ಅಭಾವದ ಅಪೂರ್ವ ಅಂತಹ ವಿಚಾರಗಳನ್ನ ಕೇಳಿ ನಾವು ನೀವೆಲ್ಲ ಧನ್ಯರಾಗಬಹುದು.